ಸೊ ಪ್ಲಾಸ್ಟಿಕ್ ಈಸ್ ಫ್ಯಾಂಟಾಸ್ಟಿಕ್ ಅನ್ನೋ ಟ್ಯಾಗ್ ಲೈನ್ ಇಟ್ಕೊಂಡು ಸೊ ಈ ಬೈಕ್ ಈವೆಂಟಲ್ಲಿ ಅವರು ಬೇರೆ ಬೈಕ್ ಮ್ಯಾನುಫ್ಯಾಕ್ಚರರ್ನ ಟ್ರೋಲ್ ಮಾಡಿದ್ರು. ಅದ್ರ ಜೊತೆಗೆ ಸಿದ್ಧಾರ್ಥ್ ಲಾಲ್ ಅವರು ಸುಮಾರು ವಿಷಯ ಡಿಸ್ಕಸ್ ಮಾಡಿದ್ರು. ಅದರಲ್ಲಿ ಈ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಸೊ ರಾಯಲ್ ಎನ್ಫೀಲ್ಡ್ ಅವರ ಗೊರಿಲ್ಲಾ 450. ಸೊ ಈ ಗಾಡಿ ಹಿಮಾಲಯನ್ 450 ಇಂಜಿನ್ ಮೇಲೆ ಬೇಸ್ ಆಗಿದೆ, ಮತ್ತೆ ಸೇಮ್ ಚಾಸಿಸ್ ಇದೆ. ಸೊ ಇದರಲ್ಲಿ ಟೈಲ್ ಸೆಕ್ಷನ್ ಡಿಫ್ರೆಂಟ್ ಆಗಿದೆ, ಮತ್ತೆ ಹೊಸ ಸ್ವಿಂಗ್ ಆರ್ಮ್ನ ಆ್ಯಡ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಇದರಲ್ಲಿ ಸಸ್ಪೆನ್ಷನ್ ಬರೋದು ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಅದ್ರ ಜೊತೆಗೆ ಹಿಂದ್ಗಡೆ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಸೊ ಓವರ್ ಆಲ್ ರೇಕ್ ಆ್ಯಂಗಲ್ನ ಕಡಿಮೆ ಮಾಡಿದ್ದಾರೆ, ಮತ್ತೆ ವೀಲ್ ಬೇಸು 70 mm ವರೆಗೂ ಕಡಿಮೆ ಆಗಿದೆ. ಸೊ ಇದಿಷ್ಟು ವೀಲ್ ಬೇಸ್ ಆದರೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇಂಜಿನು. ಸೊ ಇಂಜಿನ್ನು ಸೇಮ್ ಹಿಮಾಲಯನ್ ಇಂಜಿನ್ನು 450cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್. ಸೊ 39.5 bhp ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಥರ 40 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಲ್ಲಿ ಮೇನ್ ಹೈಲೈಟ್ಸ್ ಏನು ಅಂತ ಅಂದರೆ, ಸೊ ಸೀಟ್ ಹೈಟು ಬರೀ 780 mm ಇದೆ. ಸೊ ಅಂದರೆ ಶಾರ್ಟ್ ರೈಡರ್ಸ್ ಅದನ್ನು ಓಡಿಸ್ಬೋದು. ಅದ್ರ ಜೊತೆಗೆ ಇದಕ್ಕೆ 17 inch ವೀಲ್ಸ್ ಕೊಟ್ಟಿದ್ದಾರೆ. ಸೊ ಈ 17 inch ವೀಲ್ಸ್ ಏನಂದರೆ, ಫ್ರಂಟು 120 ಸೆಕ್ಷನ್ ವೀಲ್ಸ್ ಇದೆ, ಬ್ಯಾಕು 160 ಸೆಕ್ಷನ್ ವೀಲ್ಸ್ ಇದೆ. ಸೊ ಇದರಿಂದ ಏನಾಗುತ್ತೆ, ಸೊ ನಮಗೆ ಗ್ರೌಂಡ್ ಕ್ಲಿಯರೆನ್ಸು ಕಡಿಮೆ ಆಗುತ್ತೆ. ಸೊ 169 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಬಟ್ ಇಂಡಿಯನ್ ರೋಡ್ ಕಂಡೀಷನಲ್ಲಿ ಇದು ಸಾಕಾಗುತ್ತೆ. ಮತ್ತು ಇದು ರೋಡ್ಸ್ಟರ್ ಬೈಕು. ಸೊ ಯಾವುದೇ ಥರ ಒಂದು ಆಫ್ ರೋಡಿಂಗ್ ಬೈಕ್ ಅಲ್ಲ. ಯಾಕಂದರೆ ಗೊರಿಲ್ಲಾ 450 ಅಂದಿದ ತಕ್ಷಣ ಆ ನೇಮ್ನ ಪೇಟೆಂಟ್ ಮಾಡಿಸಿದಾಗ ನಮಗೆಲ್ಲ ಏನು ಅನಿಸ್ತಿತ್ತು ಅಂದರೆ, ಇನ್ನೂ ಒಂದು ಹಾರ್ಡ್ ಕೋರ್ ವರ್ಜನ್ ಆಫ್ ಹಿಮಾಲಯ ಬರುತ್ತೆ ಅಂತ. ಬಟ್ ಈಗ ಏನಾಯಿತು, ಅವರು ಲಾಂಚ್ ಮಾಡಿದ್ದು ಯಾವುದು ಅಂದರೆ ಒಂದು ರೋಡ್ಸ್ಟರ್ ಬೈಕ್ನ ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಇದ್ರದ್ದು ಹೆಡ್ಲೈಟ್ನ ನೋಡಿದ್ರೆ, ಸೊ ಇದೊಂದು ಈ ಹೊಸ ಬೈಕ್ಗಳಲ್ಲಿ ಅಂದರೆ ರಾಯಲ್ ಎನ್ಫೀಲ್ಡ್ ಅವರ ಹೊಸ ಬೈಕ್ಗಳಲ್ಲಿ ಏನೇನು ಬರ್ತಾ ಇದ್ದಾವೆ ಆ ಬೈಕ್ಗಳೆಲ್ಲ ಏನಾಗುತ್ತೆ LED ಲೈಟ್ಸ್ ಬರ್ತಾ ಇದೆ. ಸೊ ಆದರೆ ಅದರಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತಂದರೆ, ಅದ್ರ ಮಧ್ಯದಲ್ಲಿ ಒಂದು ಆರಿದು ಸ್ಟ್ರಿಪ್ ಬಂದಿದೆ, ಸೊ ಅಥವಾ ಲೋಗೋ ಬಂದಿದೆ. ಸೊ ಈ ಲೋಗೋ ಏನು ಮಾಡುತ್ತೆ ಅಂದರೆ, ಮೋಸ್ಟ್ ಆಫ್ ದ ಲೈನ್ ಪ್ರೊಜೆಕ್ಟ್ ಆಗುತ್ತಲ್ಲ, ಸೊ ಅದು ಅಡ್ಡ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಲೈಟು ಚೆನ್ನಾಗಿ ಬೀಳೋದಿಲ್ಲ. ಸೊ ನೆಕ್ಸ್ಟು ಇದ್ರದ್ದು ಟೈಲ್ ಲೈಟು ಅಥವಾ ಇಂಡಿಕೇಟರ್ ಲೈಟ್. ಸೊ ಅದರಲ್ಲಿ ಏನಾಗಿದೆ, ಈ ಟೈಲ್ ಲೈಟ್ ಮತ್ತು ಇಂಡಿಕೇಟರ್ ಲೈಟಲ್ಲೇ ಇಂಟಿಗ್ರೇಟ್ ಆಗಿದೆ. ಸೊ ಅಂದರೆ ಇಂಡಿಕೇಟರಲ್ಲೇ ನಮಗೆ ಟೈಲ್ ಲೈಟ್ ಸಿಗುತ್ತೆ. ಸೊ ಇದರಿಂದ ಮೇನ್ ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಸೊ ಏನಾದರೂ ಅಕಸ್ಮಾತ್ ಬಿದ್ದು ಏಟಾದರೆ ಅಥವಾ ಒಡೆದೋದ್ರೆ ಸೊ ನಮಗೆ ಟೈಲ್ ಲೈಟು ವರ್ಕ್ ಆಗಲ್ಲ. ಸೊ ಇದ್ರದ್ದು ಮೇನ್ ಡ್ರಾಬ್ಯಾಕ್ ಆಗುತ್ತೆ. ಸೊ ಬ್ರೇಕ್ ನಾವು ಕನ್ಸಿಡರ್ ಮಾಡಿದ್ರೆ, ಫ್ರಂಟ್ ನಮಗೆ ಬ್ರೇಕ್ ಡಿಸ್ಕ್ 310 mm ಡಿಸ್ಕ್ ಸಿಗುತ್ತೆ. ಅದರಲ್ಲಿ ಡಬಲ್ ಪಿಸ್ಟನ್ ಕ್ಯಾಲಿಪರ್ ಸಿಗುತ್ತೆ. ಅದೇ ಥರ ನಾವು ಬ್ಯಾಕ್ ಕನ್ಸಿಡರ್ ಮಾಡಿದ್ರೆ 270 mm ನಮಗೆ ಡಿಸ್ಕ್ ಸೈಜ್ ಸಿಗುತ್ತೆ. ಅದರಲ್ಲಿ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ಇದೆ. ಸೊ ಇದಿಷ್ಟು ಬ್ರೇಕ್ಸ್ ಆದರೆ, ಯಾವಾಗಲೂ ಆಗಲಿ ರಾಯಲ್ ಎನ್ಫೀಲ್ಡ್ ಅವರು ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಬ್ರೇಕ್ಸ್ ಕೊಡ್ತಾ ಇದ್ದಾರೆ. ಸೊ ಬ್ರೇಕ್ಸು ಚೆನ್ನಾಗಿರುತ್ತೆ. ಆದರೆ ಇದರಲ್ಲಿ ಮೇನ್ ಡ್ರಾಬ್ಯಾಕ್ ಏನು ಅಂದರೆ, ಸೊ ಹಿಮಾಲಯನ್ 450cc ಅಲ್ಲಿ ಏನಿತ್ತು ಪ್ರಾಬ್ಲಮ್ಸ್ ಏನಿತ್ತು ಅಂದರೆ, ಸೊ ಈ ಇಂಜಿನು ತುಂಬ ಹೀಟ್ ಆಗುತ್ತೆ ಮತ್ತು ಹೈ ರೇವ್ಸಲ್ಲಿ ತುಂಬ ವೈಬ್ರೇಷನ್ ಬರುತ್ತೆ ಅನ್ನೋದು ಒಂದು ಮೇನ್ ಡ್ರಾಬ್ಯಾಕ್ ಇತ್ತು. ಆದರೆ ಅದೇ ಡ್ರಾಬ್ಯಾಕ್ನ ಏನಾದರೂ ಸರಿ ಮಾಡಿದಾರಾ ಅಂತ ಏನು ನಾವು ಆನ್ ರೋಡ್ ರಿವ್ಯೂವಲ್ಲಿ ನೋಡ್ಬೋದು. ಓಕೆ, ಸೊ ಇದರಲ್ಲಿ ಮತ್ತೊಂದು ಏನು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಸೊ ಇದು ಮೇಯ್ನು ರೋಡ್ ಸ್ಟಾರ್ ಆಗಿರುತ್ತೆ. ಸೊ ಇದಕ್ಕೆ ಕಾಂಪಿಟೇಟರ್ ಯಾವುದು ಅಂದರೆ, ನಮ್ಮದು ಹೀರೋ ಮ್ಯಾವ್ರಿಕ್ 440 ಇರುತ್ತೆ, ಅಥವಾ ಹ್ಯಾರ್ಲಿ ಡೇವಿಡ್ಸನ್ 440X ಇರುತ್ತೆ. ಸೊ ಈ ಎರಡು ಇದಕ್ಕೆ ಮೇನ್ ಕಾಂಪಿಟೇಷನ್. ಇದು ಬಿಟ್ಟರೆ ನಮಗೆ ಮೇನ್ ಕಾಂಪಿಟೇಷನ್ ಅಂದರೆ ಟ್ರಯಾಂಪ್ ಅವ್ರದ್ದು ಸ್ಪೀಡ್ 400 ಇದೆ. ಸೊ ಇಲ್ಲೆಲ್ಲದಕ್ಕಿಂತ ನಮಗೆ ಗೊರಿಲ್ಲಾ 450ಲಿ ಪವರ್ ಜಾಸ್ತಿ ಸಿಗುತ್ತೆ. ಸೊ ಆದರೆ ಇದರಲ್ಲಿ ಮೇನ್ ಡ್ರಾಬ್ಯಾಕ್ಸ್ ಏನು ಅಂತ ಬಂದರೆ, ರಾಯಲ್ ಎನ್ಫೀಲ್ಡ್ ಅಂತಂದರೆ ಸೊ ಆಫ್ಟರ್ ಸೇಲ್ ಸರ್ವಿಸ್, ಸೊ ಅದನ್ನು ಒಂದು ಇಂಪ್ರೂವ್ ಮಾಡಿಕೊಂಡ್ರೆ ಈ ಬೈಕು ಇನ್ನೂ ಚೆನ್ನಾಗಿ ಓಡುತ್ತೆ ಮತ್ತು ಜಾಸ್ತಿ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಮತ್ತು ಇದರಲ್ಲಿ ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ಅಂತ ಬಂತು ಅಂದರೆ, ಸೊ ಇದರಲ್ಲಿ ನಮಗೆ ಗೂಗಲ್ ಅವ್ರದ್ದು ನ್ಯಾವಿಗೇಷನ್ ಬೇಸ್ಡ್ ಸಿಸ್ಟಮ್ ಇದೆ, ಮತ್ತು ಅದ್ರ ಜೊತೆಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಸೊ ಇದರಲ್ಲಿ ಡ್ರಾಬ್ಯಾಕ್ ಏನು ಅಂದರೆ, ಸೊ ನಮಗೆ ಟಾಪ್ ವರ್ಷನಲ್ಲಿ ನಮಗೆ ಈ ಗೂಗಲ್ ಅವ್ರದ್ದು ಅಥವಾ ಹಿಮಾಲಯನ್ 450ಅಲ್ಲಿ ಏನು ನೋಡಿದ್ವಿ ಆ ಡ್ಯಾಶ್ ಸಿಗುತ್ತೆ. ಅದೇ ಥರ ನಾವು ಲೋವರ್ ವರ್ಷನ್ ಮೀಟಿಯೋರ್ 350 ಏನಿದೆ ಅದ್ರದ್ದೇನೆ ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ನ ಹಾಕಿ ಮತ್ತು ನ್ಯಾವಿಗೇಷನ್ ಬೋರ್ಡ್ನ ಆ್ಯಡ್ ಮಾಡಿದ್ದಾರೆ. ಗೊರಿಲ್ಲಾ 450ಅಲ್ಲಿ ಮೇನ್ ಥಿಂಗ್ ಏನು ಅಂತಂದರೆ, ಇಲ್ಲಿ 3 ವೇರಿಯಂಟ್ಸ್ ಇದೆ. ಒಂದು ಲೋ ವೇರಿಯಂಟು, ದಟ್ ಈಸ್ ಅನಲಾಗ್. ಅದಾದಮೇಲೆ ಫ್ಲ್ಯಾಶ್ ಮತ್ತು ಡ್ಯಾಶ್ ಇದೆ. ಸೊ ಈ ಟಾಪ್ ವೇರಿಯಂಟು ಮತ್ತು ಲೋ ವೇರಿಯಂಟಿಗೆ ಪ್ರೈಸ್ ಡಿಫ್ರೆನ್ಸ್ ಬಂದ್ಬಿಟ್ಟು 15,000 ಇದೆ. ಸೊ ಬೇಸ್ ವೇರಿಯಂಟ್ ಬಂದ್ಬಿಟ್ಟು ನಮಗೆ 2,39,000 ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ವೇರಿಯಂಟು 2,49,000 ಮತ್ತು ಅದು ನೆಕ್ಸ್ಟ್ ವೇರಿಯಂಟ್ ಬಂದ್ಬಿಟ್ಟು 2,54,000 ಇದೆ.
ಸೊ ಎರಡು ಟಾಪ್ ಮತ್ತೆ ಬೇಸ್ ವೇರಿಯಂಟ್ ಕಂಪೇರ್ ಮಾಡಿದ್ರೆ 15,000 ಪ್ರೈಸ್ ಡಿಫ್ರೆನ್ಸ್ ಇದೆ. ಆದರೆ ಇದರಲ್ಲಿ ಮೇನ್ ಏನ್ ಸಿಗ್ತಾ ಇದೆ ಅಂದ್ರೆ ಸೇಮ್ ಇಂಜಿನ್ ಇದೆ, ಬಟ್ ಏನಂದ್ರೆ ಅನಲಾಗ್ ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ಒಂದಿರುತ್ತೆ. ಸೊ ಅದರಲ್ಲಿ ಫುಲ್ಲಿ ಡಿಜಿಟಲ್ ಅಥವಾ LCD ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ಇರುತ್ತೆ. ಸೊ ಎರಡು ಮೇನ್ ಡಿಫ್ರೆನ್ಸ್. ಅದು ಬಿಟ್ಬಿಟ್ರೆ ಇದರಲ್ಲಿ 6 ತರ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ಮತ್ತೆ ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಸೊ ರಾಯಲ್ ಎನ್ಫೀಲ್ಡ್ ಅವರು ಕ್ಲೈಮ್ ಮಾಡ್ತಾ ಇರೋದು 85% ಆಫ್ ಟಾರ್ಕ್ ಬರೀ 3000 RPM ಇಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದನ್ನ ಅವರು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಅಲ್ಲಿ ಏನ್ ಹೇಳಿದ್ರು ಅದನ್ನೇ ಹೇಳಿದ್ದಾರೆ ಮತ್ತೆ. ಬಟ್ ಈ ಲೋ ಅಂಡ್ ಟಾರ್ಕ್ ರೋಡ್ ಸ್ಟರ್ಗೆ ಸಿಗುತ್ತಾ ಅಥವಾ ಅದೇ ತರನೇ ಹಿಮಾಲಯನ್ 450 ತರನೇ ಲ್ಯಾಗ್ ಆಗುತ್ತಾ ಅನ್ನೋದನ್ನ ನಾವು ನೋಡ್ಬೇಕು. ಸೊ ನೆಕ್ಸ್ಟ್ ಈ ಲಾಂಚ್ ಅಲ್ಲಿ ಸೊ ಸಿದ್ಧಾರ್ಥ್ ಲಾಲ್ ಅವರು ಸುಮಾರು ವಿಷಯ ಹೇಳಿದ್ರು. ಅದರಲ್ಲಿ ಒಂದು ವಿಷಯ ಏನು ಅಂತಂದ್ರೆ, ನಾವು ಕಸ್ಟಮರ್ ಅವರ ಫೀಡ್ಬ್ಯಾಕ್ ತಗೊಂಡು ಸೊ ಅವ್ರು ಹೇಳಿದ ಪ್ರಕಾರ ನಮ್ಗೆ ಏನಾದ್ರು ಕೊಡಿ, ಪ್ಲಾಸ್ಟಿಕ್ ಮಾತ್ರ ಕೊಡಬೇಡಿ ಅಂತ ಹೇಳಿ ಸೊ ಅವರು ಈ ಗಾಡಿನ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಯಾವುದೇ ಗಾಡಿ ಆಗಲಿ ಜನ ಏನ್ ಕೇಳ್ತಾರೆ, ಸೊ ಪ್ಲಾಸ್ಟಿಕ್ ಆದ್ರೂ ಆಗ್ಲಿ ಕಬ್ಬಣ ಆದ್ರೂ ಆಗ್ಲಿ ನಮ್ಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ಯಾ, ಇಂಜಿನ್ ರಿಲಯಬಿಲಿಟಿ ಇದೆಯಾ, ಮತ್ತೆ ಗಾಡಿಸು ಆಫ್ಟರ್ ಸೇಲ್ ಸರ್ವಿಸ್ ಚೆನ್ನಾಗಿದೆಯಾ ಅನ್ನೋದನ್ನ ಕೇಳ್ತಾರೆ. ಸೊ ಅದ್ರ ಜೊತೆಗೆ ಯಾವುದೇ ಗಾಡಿ ಆಗಲಿ, ಸೊ ಪ್ಲಾಸ್ಟಿಕ್ ಆಗಲಿ ಅಥವಾ ಮೆಟಲ್ ಆಗಲಿ, ಸೊ ಕೆಲವು ಪ್ಲಾಸ್ಟಿಕ್ ಗಾಡಿಗಳು ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಮತ್ತೆ ಅದ್ರ ಜೊತೆ ವೈಬ್ರೇಷನ್ ಇರುತ್ತೆ. ಅದೇ ತರ ಕೆಲವು ಮೆಟಲ್ ಗಾಡಿಗಳು ಪರ್ಫಾರ್ಮೆನ್ಸ್ ಇರೋದಿಲ್ಲ, ಆದ್ರೆ ವೈಬ್ರೇಷನ್ ಮಾತ್ರ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಆದ್ರೂ ಆಗಲಿ ಮೆಟಲ್ ಆದ್ರೂ ಆಗಲಿ ಯಾವಾಗಲೇ ಆಗಲಿ ಚೆನ್ನಾಗಿರೋ ಗಾಡಿ ಇರಬೇಕು ಮತ್ತೆ ಒಳ್ಳೆ ಆಫ್ಟರ್ ಸೇಲ್ ಸರ್ವಿಸ್ ಇರಬೇಕು. ಸೊ ಇದಿಷ್ಟು ಈ ಬೈಕ್ನ ಫಸ್ಟ್ ಇಂಪ್ರೆಷನ್. ಸೊ ಇದಕ್ಕೆ ನಾವು ಕಂಪೇರ್ ಮಾಡಿ ನೋಡಿದ್ರೆ, ಸೊ ಹೀರೋ ಮ್ಯಾವ್ರಿಕ್ 440 ಇದೆಲ್ಲ ಅದ್ರ ಇಂಜಿನ್ ತುಂಬಾ ಸ್ಮೂತ್ ಆಗಿದೆ ಮತ್ತೆ ಐ ರೆವ್ಸ್ ಅಲ್ಲಿ ಅದು ಸ್ಮೂತ್ ಆಗಿ ರನ್ ಆಗುತ್ತೆ. ಸೊ ರಾಯಲ್ ಎನ್ಫೀಲ್ಡ್ ಅವರು ಲಾಂಚ್ ಮಾಡಿರೋ ಗೊರಿಲ್ಲಾ 450ನ ನಾವು ಆನ್ ರೋಡ್ ರಿವ್ಯೂನ ವೆಯ್ಟ್ ಮಾಡಿ ನೋಡಿ ಅದಾದ್ಮೇಲೆ ಡಿಸೈಡ್ ಮಾಡಿ. ಸೊ ನನ್ನ ಅನಿಸಿಕೆ ಏನು ಅಂತಂದ್ರೆ, ಸೊ ಹಿಮಾಲಯನ್ 450 ಇಂಜಿನ್ ಚೆನ್ನಾಗಿದೆ. ಸೊ ಅದೇ ತರನೇ ಈ ಗೊರಿಲ್ಲಾ 450 ಒನ್ ಆಫ್ ದ ಬೆಸ್ಟ್ ರಾಯಲ್ ಎನ್ಫೀಲ್ಡ್ ಅವರ ಇಂಜಿನ್ ಆಗಿರ್ಬೋದು. ಆದರೆ ಸೊ ಇದು ಆಫ್ಟರ್ ಸೇಲ್ ಸರ್ವಿಸು ಚೆನ್ನಾಗಿಲ್ಲ. ಸೊ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಿ, ಸೊ ನಿಮಗೆ ಅದೆಲ್ಲ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಅದನ್ನ ಟ್ರೈ ಮಾಡ್ಬೋದು.